ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರೋಶೆ ಬೈ ಇಂಚರ. ಇವತ್ತಿನ ವಿಡಿಯೋಲಿ ಈ ಹಾಫ್ ಡಬಲ್ ಕ್ರೋಶೆ ಸ್ಕಾರ್ಫ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ಏನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಇವಾಗಲೇ ಪ್ರೆಸ್ ದಟ್ ಬೆಲ್ ಐಕನ್. ಈ ಸ್ಕಾರ್ಫ್ ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ಗೆ ಅಂತ ಮಾಡಿದ್ದು ಆ್ಯಂಡ್ ಈ ಸ್ಕಾರ್ಫ್ ಮಾಡೋದು ತುಂಬಾ ಈಸಿ. ನಿಮಗೆ ಬರೀ 3 ಬೇಸಿಕ್ ಸ್ಟಿಚಸ್ ಬಂದರೆ ಸಾಕು. ಸ್ಲಿಪ್ ನಾಟ್, ಚೈನ್ ಸ್ಟಿಚ್ ಹಾಗೆ ಹಾಫ್ ಡಬಲ್ ಕ್ರೋಶೆ ಗೊತ್ತಿದ್ರೆ ಕಂಪ್ಲೀಟಾಗಿ ಈ ಸ್ಕಾರ್ಫ್ನ ಮಾಡ್ಬೋದು. ಫಸ್ಟ್ ಯಾರ್ನ್ ಡೀಟೇಲ್ಸ್ನ ನೋಡೋಣ. ಈ ಯಾರ್ನ್ ಬಂದು ಪ್ರೀಮಿಯರ್ ಬ್ರ್ಯಾಂಡ್ ಅವ್ರದ್ದು. ಹಾಗೆ ಇದು 300 ಮೀಟರ್ಸ್ ಲಾಂಗ್ ಆ್ಯಂಡ್ 200 ಗ್ರಾಮ್ಸ್ ವೆಯ್ಟ್ ಇದೆ ಆ್ಯಂಡ್ 100% ಆಕ್ರಿಲಿಕ್. ಯಾರ್ನ್ ಸೈಜಸ್ 5. ಹಾಗೆ ಇಲ್ಲಿ ನಮಗೆ ಹುಕ್ ಸೈಜ್ 6 mm ಯೂಸ್ ಮಾಡಿ ಅಂತ ಡಿಸ್ಕ್ರಿಪ್ಷನಲ್ಲಿ ಹೇಳಿದ್ದಾರೆ. ಈವನ್ ಐ ಆಮ್ ಗೋಯಿಂಗ್ ವಿತ್ 6 mm ಹುಕ್. ಹಾಗೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ 6 mm ಹುಕ್ ಯೂಸ್ ಮಾಡಿ ಸ್ಕಾರ್ಫ್ ಮಾಡಿ. ಬಿಕಾಸ್ ವಿತ್ ದಿಸ್ ಸ್ಕಾರ್ಫ್ ವಿಲ್ ಬಿ ಫ್ಲೋಯಿ. ನಿಮಗೆ ಜಾಸ್ತಿ ಸ್ಟಿಫ್ ಆಗಿ ಕೂತ್ಕೊಳ್ಳೋದಿಲ್ಲ. ಫಸ್ಟ್ ನಾನು ನಿಮಗೆ ಸ್ಕಾರ್ಫ್ದು ಲೇಔಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಯಾರ್ನ್ ಸೈಜ್ 5 ಇರೋದ್ರಿಂದ ನಾನು 6 mm ಹುಕ್ನ ಯೂಸ್ ಮಾಡಿದ್ದೀನಿ. ಅದಕ್ಕೆ ನೋಡಿ ಸ್ಕಾರ್ಫ್ ಎಷ್ಟು ಫ್ಲೋಯಿ ಆಗಿ ಬಂದಿದೆ. ನಿಮ್ದೇನಾದರೂ ಯಾರ್ನ್ ಚಿಕ್ಕ ಸೈಜ್ ಆಗಿದ್ರೆ ನೀವು ಅಕಾರ್ಡಿಂಗ್ಲಿ ಹುಕ್ನ ಯೂಸ್ ಮಾಡ್ಕೊಳ್ಳಿ, ಅಥವಾ ಅಲ್ಲಿ ಸಜೆಸ್ಟ್ ಮಾಡಿರೋ ಹುಕ್ನ ಯೂಸ್ ಮಾಡಿ. ಆವಾಗ ನಿಮ್ಮ ಸ್ಕಾರ್ಫು ಕೂಡ ಇಷ್ಟೇ ಫ್ಲೋಯಿ ಆಗಿರುತ್ತೆ. ಟ್ಯಾಸಲ್ ಲೆಂತ್ ಹೇಗಿರಬೇಕು ಹಾಗೆ ಟ್ಯಾಸಲ್ಸ್ನ ಹೀಗೆ ಈಕ್ವಲ್ ಡಿಸ್ಟೆನ್ಸಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ನಾನಿಲ್ಲಿ 16 rows ಆಫ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ದಿಸ್ ವಿಲ್ ಬಿ ದ ವಿಡ್ತ್ ಆಫ್ ಆರ್ ಸ್ಕಾರ್ಫ್. ನೀವು ಇಷ್ಟೇ ರೋಸ್ ಮಾಡಬೇಕು ಅಂತ ಏನಿಲ್ಲ, ವಿಡ್ತ್ ಕ್ಯಾನ್ ಬಿ ಆಲ್ಟರ್ಡ್. ಸೊ ಅದಕ್ಕೆ ನೀವು ಸ್ಕಾರ್ಫ್ ಮಾಡ್ತಾ ನಿಮಗೆ ಎಷ್ಟು ಕಂಫರ್ಟಬಲ್ ಇರುತ್ತೋ ಅಷ್ಟು ವಿಡ್ತ್ನ ಇಟ್ಕೊಳ್ಳಿ. ನಾನು ಸ್ಕಾರ್ಫ್ ಲೆಂತ್ಗೆ 186 ಚೈನ್ಸ್ನ ಮಾಡ್ಕೊಂಡಿದ್ದೀನಿ. ಲೆಂತ್ನ ನಾವು ಆಲ್ಟರ್ ಮಾಡೋಕ್ಕಾಗಲ್ಲ. ಒಂದ್ಸಲ 186 ಚೈನ್ಸ್ ಮಾಡಾದ್ಮೇಲೆ ಅದ್ರ ಮೇಲೆ ನಾವು ರೋಸ್ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ವಿಡ್ತ್ ಮಾತ್ರ ಆಲ್ಟರ್ ಮಾಡೋಕ್ಕಾಗೋದು. ಹಾಗಾಗಿ ಚೈನ್ ಲೆಂತ್ನ ನೀವು ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ನೆಕ್ ಸುತ್ತ ರ್ಯಾಪ್ ಮಾಡಿ ಲೆಂತ್ ಪ್ರಾಪರ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ರೋಸ್ನ ಡೆವಲಪ್ ಮಾಡ್ತಾ ಹೋಗಿ. ಲೇಔಟ್ನ ನೋಡಾಯಿತು. ನಾವು ಲೆಟ್ ಸ್ಟಾರ್ಟ್ ಕ್ರಿಯೇಟಿಂಗ್ ದ ಸ್ಕಾರ್ಫ್. ಇದೇ ಕಲರ್ ಯಾರ್ಡ್ನಲ್ಲಿ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಈ ಥರ ಮಲ್ಟಿ ಕಲರ್ಡ್ ಯಾರ್ಡ್ ಸಿಗಲಿಲ್ಲ ಅಂತಂದರೆ ಸಿಂಗಲ್ ಕಲರ್ ಇರೋ ಯಾರ್ಡ್ನಲ್ಲೇ ಸ್ಕಾರ್ಫ್ ಮಾಡಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಸ್ಟೆಪ್ ಸ್ಲಿಪ್ ನಾಟ್ ಮಾಡ್ಕೊಬೇಕು. ಸ್ಲಿಪ್ ನಾಟ್ ಹಾಗೆ ಚೈನ್ಸ್ ಎಲ್ಲ ಹೇಗೆ ಮಾಡೋದು ಅಂತ ನಾನು ಕ್ರೋಶೆ ಫಾರ್ ಬಿಗಿನರ್ಸ್ ಪಾರ್ಟ್ 1ನಲ್ಲಿ ಹಾಕಿದ್ದೀನಿ. ನೀವೇನಾದರೂ ಅದನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಈಗಲೇ ಹೋಗಿ ನೋಡಿ. ಸೊ ಇವಾಗ ನಮ್ಮ ಸ್ಲಿಪ್ ನಾಟ್ ಆಗಿದೆ. ಇವಾಗ ಹುಕ್ನ ಸ್ಲಿಪ್ ನಾಟ್ ಒಳಗೆ ಹಾಕಿ ಚೈನ್ಸ್ ಮಾಡ್ತಾ ಹೋಗೋಣ. ಯಾರ್ನ್ ಓವರ್, pull it through the loop, yarn over, pull it through the loop, yarn over, pull it through the loop. ಹೀಗೆ ನಾನು 186 ಚೈನ್ಸ್ನ ಮಾಡ್ಕೊತೀನಿ ಆ್ಯಂಡ್ ದ್ಯಾಟ್ ವಿಲ್ ಬಿ ದ ಲೆಂತ್ ಆಫ್ ಮೈ ಸ್ಕಾರ್ಫ್. ನೀವು ಈ ಥರ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ಮಾಡ್ತಿರುವಾಗ ನಿಮಗೆ ಪ್ರಾಜೆಕ್ಟ್ನ ಎಲ್ಲಿ ಸ್ಟಾರ್ಟ್ ಮಾಡಿದ್ವಿ ಎಲ್ಲಿ ಎಂಡ್ ಮಾಡಿದ್ವಿ ಅಂತ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಅಂತ ನಮಗೆ ಒಂದು ಮಾರ್ಕರ್ ಇದೆ. ಸೊ ದಿಸ್ ಇಸ್ ದ್ಯಾಟ್ ಸ್ಟಿಚ್ ಮಾರ್ಕರ್. ಇದೊಂಥರ ಸೇಫ್ಟಿ ಪಿನ್ ಥರ ಇರುತ್ತೆ. ನಾನು ಇದನ್ನು ಫಸ್ಟ್ ಚೈನ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ಸ್ಟಿಚ್ ಮಾರ್ಕರ್ಸ್ ನಿಮಗೆ ಕ್ರೋಶೆ ಕಿಟ್ಟಲ್ಲೇ ಬಂದಿರುತ್ತೆ. ನಿಮ್ಗೆ ಅಕಸ್ಮಾತ್ ಈ ಸ್ಟಿಚ್ ಮಾರ್ಕರ್ ಇಲ್ಲ ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಸೇಫ್ಟಿ ಪಿನ್ನನ್ನೇ ಮಾರ್ಕ್ ಮಾಡ್ಕೋಬೋದು, ಅಥವಾ ಯಾವ್ದು ಬೇಕಾದ್ರೂ ನಿಮ್ಮ ರೆಫರೆನ್ಸಿಗೆ ಅದು ಫಸ್ಟ್ ಚೈನ್ ಅಂತ ಗೊತ್ತಾಗೋದಕ್ಕೆ ಯಾವುದಾದ್ರೂ ಸ್ಟಿಚ್ ಮಾರ್ಕರ್ ಥರ ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಿರೋ ಯಾರ್ನ್ ಡೀಟೇಲ್ಸ್ ಹಾಗೆ ಹುಕ್ ಆ್ಯಂಡ್ ಕ್ರೋಶೆ ಕಿಟ್ ಫಾರ್ ಬಿಗಿನರ್ಸ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ 186 ಚೈನ್ಸ್ನ ಮಾಡಿ ಐ ವಿಲ್ ಕಮ್ ಬ್ಯಾಕ್ ಟು ಯು. ಈಗ ನಾನು 185 ಚೈನ್ಸ್ನ ಮಾಡ್ಕೊಂಡಿದ್ದೀನಿ. 186th ಚೈನ್ನ ನಾವು ಹೇಗಿದ್ರೂ ಇಗ್ನೋರ್ ಮಾಡ್ತೀವಿ. ಸೊ ಬೇಸಿಕಲಿ 185 ಚೈನ್ ಲೆಂತ್ ಇಸ್ ದ ಲೆಂತ್ ಆಫ್ ಮೈ ಸ್ಕಾರ್ಫ್. ಈಗ 186th ಚೈನ್ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಚೈನನ್ನು ಇಗ್ನೋರ್ ಮಾಡಿ ಹಾಫ್ ಡಬಲ್ ಕ್ರೋಶೆನ ಸೆಕೆಂಡ್ ಚೈನ್ ಅಂದರೆ ಲಾಸ್ಟ್ ಬಟ್ 1 ಚೈನಿಂದ ಸ್ಟಾರ್ಟ್ ಮಾಡೋಣ. ಯಾರ್ನ್ ಓವರ್, ಗೋ ಥ್ರೂ ದ ಸೆಕೆಂಡ್ ಚೈನ್, yarn over, pull it through the chain, 3 loops ಇರುತ್ತೆ. yarn over, pull it through all the 3 loops. ಇದು ನಮ್ಮ ರೋ 1ನ ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಸ್ಟಿಚ್. ಇದನ್ನು ಕೂಡ ನಾವು ಸ್ಟಿಚ್ ಮಾರ್ಕರ್ ಯೂಸ್ ಮಾಡಿಕೊಂಡು ಮಾರ್ಕ್ ಮಾಡಿಟ್ಕೊಂಬಿಡೋಣ. ಬಿಕಾಸ್ ರೋ 2 ರಿವರ್ಸ್ ಬರಬೇಕಾದ್ರೆ ನಮಗೆ ಇದು ಲಾಸ್ಟ್ ಸ್ಟಿಚ್ ಅಂತ ರೆಫರೆನ್ಸ್ ಇರುತ್ತೆ. ಥ್ರೂ ಔಟ್ ದ ಲೆಂತ್ ಆಫ್ ದ ಚೈನ್ ಹಾಫ್ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ನಂದು 185 ಚೈನ್ಸ್ ಆಗಿರೋದ್ರಿಂದ 185 ಹಾಫ್ ಡಬಲ್ ಕ್ರೋಶೆಸ್ ಇರುತ್ತೆ. ನಿಮ್ಮದು ಚೈನ್ ಲೆಂತ್ ಎಷ್ಟಿರುತ್ತೋ ಅಷ್ಟೇ ಹಾಫ್ ಡಬಲ್ ಕ್ರೋಶೆಸ್ ನಿಮಗೆ ಕೌಂಟ್ ಸಿಗಬೇಕು. ನಾವು ಐ ವಿಲ್ ಗೋ ಅಹೆಡ್ ಆ್ಯಂಡ್ ಕಂಪ್ಲೀಟ್ 185 ಹಾಫ್ ಡಬಲ್ ಕ್ರೋಶೆಸ್. ಅಂದರೆ ನಾನು ರೋ 1ನ್ನು ಕಂಪ್ಲೀಟ್ ಮಾಡಿ ಐ ವಿಲ್ ಕಮ್ ಬ್ಯಾಕ್ ಟು ಯು.
ಡನ್ ವಿತ್ ರೋ 1. ಇದು ಲಾಸ್ಟ್ ಬಟ್ ಒನ್ ಚೈನ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತಿದ್ದೀನಿ. ಸೊ ನಾವು ಆಲ್ರೆಡಿ ಸ್ಟಿಚ್ ಮಾರ್ಕರ್ ಹಾಕಿರೋದ್ರಿಂದ ವಿ ನೋ ವಿಚ್ ಇಸ್ ಆರ್ ಲಾಸ್ಟ್ ಚೈನ್ನ ರೀಚ್ ಆದಮೇಲೆ ಸ್ಟಿಚ್ ಮಾರ್ಕರ್ನ ತೆಗೆದುಬಿಡಿ. ಸ್ಟಿಚ್ ಮಾರ್ಕರ್ನ ತೆಗೆದುಬಿಟ್ಟು ವಿಲ್ ಡೂ ದಿ ಹಾಫ್ ಡಬಲ್ ಕ್ರೋಶೆ ಸ್ಟಿಚ್ ಟು ಆರ್ ಫೈನಲ್ ಚೈನ್. ಒಂದ್ಸಲ ಹಾಫ್ ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಚೈನ್ಗೆ ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು ಡೆವಲಪ್ ದಿ ರೋ 2. ಸೊ ರೋ 2 ಮಾಡೋದಕ್ಕಿಂತ ಮುಂಚೆ ನಾವು ಫಸ್ಟ್ ಒಂದು ಚೈನ್ ಮಾಡ್ಕೊಬೇಕು. yarn over, pull it through the loop and flip the project. ಈ ಥರ ಫ್ಲಿಪ್ ಮಾಡ್ಕೊಂಡ್ಮೇಲೆ ರೋ 2ನ ಡೆವಲಪ್ ಮಾಡ್ತಾ ಹೋಗಬೇಕು. ರೋ 2ಅಲ್ಲೂ ಅಷ್ಟೇ ಫಸ್ಟ್ ಚೈನನ್ನು ಇಗ್ನೋರ್ ಮಾಡಿ ಸೆಕೆಂಡ್ ಚೈನಿಂದ ಹಾಫ್ ಡಬಲ್ ಕ್ರೋಶೆ ಸ್ಟಿಚಸ್ನ ಮಾಡ್ತಾ ಹೋಗಿ. ರೋ 1 ಕಂಪ್ಲೀಟ್ ಆದಮೇಲೆ ರೋ 2ನ ಹೇಗೆ ಮಾಡ್ಕೊಬೇಕು ಅಂತ ನಾನು ಈಗಾಗಲೇ ಕ್ರೋಶೆ ಫಾರ್ ಬಿಗಿನರ್ಸ್ ಪಾರ್ಟ್ 2 ವಿಡಿಯೋಲ್ಲಿ ತೋರಿಸಿದ್ದೀನಿ. ನೀವು ಅಕಸ್ಮಾತ್ ನೋಡಿಲ್ಲ ಅಂತಂದರೆ ರೈಟ್ ಟಾಪ್ ಆ್ಯಂಡ್ ಕಾರ್ನರಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಈ ವಿಡಿಯೋಲಿರೋ ಎಕ್ಸ್ಪ್ಲನೇಷನ್ ಅಥವಾ ಪ್ರಾಸೆಸ್ ಸ್ವಲ್ಪ ಫಾಸ್ಟ್ ಇದೆ, ಫಾಲೋ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಕ್ರೋಶೆ ಫಾರ್ ಬಿಗಿನರ್ಸ್ ಪಾರ್ಟ್ 2 ವಿಡಿಯೋನ ಒಂದ್ಸಲಿ ನೋಡಿ. ಅದರಲ್ಲಿ ಸ್ಟಿಚಸ್ನ ನಾನು ಡೀಟೇಲ್ಡ್ ಆಗಿ ಹಾಗೆ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೌ ಐ ವಿಲ್ ಗೋ ಅಹೆಡ್ ಆ್ಯಂಡ್ ಕಂಪ್ಲೀಟ್ ರೋ 2 ಬಿಫೋರ್ ಗೆಟಿಂಗ್ ಇನ್ ಟು ರೋ 3. ಐ ವಿಲ್ ಕಮ್ ಬ್ಯಾಕ್ ಟು ಯು. ಇವಾಗ ಆಲ್ಮೋಸ್ಟ್ ರೋ 2 ಎಂಡಲ್ಲಿದ್ದೀವಿ. ರೋ 2ನ ಕಂಪ್ಲೀಟ್ ಮಾಡ್ಕೊಂಬಿಡೋಣ. yarn over, go into the chain, yarn over, pull it through the loop and pull it through 3 loops. ಸುಮಾರು ಜನ ಇದನ್ನೇ ಕೊನೆ ಸ್ಟಿಚ್ ಅನ್ಕೊತಾರೆ. ಈಗ ಸ್ಟಿಚ್ ಮಾರ್ಕರ್ ಹಾಕೊಂಡಿರೋದ್ರಿಂದ ನೌ ವಿ ನೋ ವಿಚ್ ಈಸ್ ದ ಲಾಸ್ಟ್ ಚೈನ್ ಆಫ್ ರೋ ನಂಬರ್ 1. ಇದಕ್ಕೆ ಒನ್ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ ಸ್ಟಿಚ್ ಮಾಡ್ಕೊಳ್ಳೋಣ. ವಿತ್ ದ್ಯಾಟ್ ರೋ 2 ವಿಲ್ ಬಿ ಕಂಪ್ಲೀಟ್. ಇನಿಷಿಯಲ್ ಸ್ಟೇಜಸಲ್ಲಿ ನೀವು ಕೂಡ ಸ್ಟಿಚ್ ಮಾರ್ಕರ್ಸ್ನ ಯೂಸ್ ಮಾಡ್ಕೊಳ್ಳಿ. ಆವಾಗ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದಿ ಪ್ರಾಜೆಕ್ಟ್ ಗೊತ್ತಿರುತ್ತೆ ನಿಮಗೆ, ಆ್ಯಂಡ್ ಎಡ್ಜಸ್ ಕೂಡ ಈವನ್ ಆಗಿರುತ್ತೆ. ಇವಾಗ ನಾನು ಮಿಕ್ಕಿರೋ ರೋಸ್ನ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಪ್ರಾಜೆಕ್ಟ್ ಎಂಡ್ ಆದಮೇಲೆ ಅದನ್ನು ಹೇಗೆ ಕ್ಲೋಸ್ ಮಾಡಬೇಕು ಅಂತಲೂ ಎಂಡ್ ಆಫ್ ದ ವಿಡಿಯೋದಲ್ಲಿ ತೋರಿಸ್ತೀನಿ. ಐ ಆಮ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ಮೈ ಫೈನಲ್ ರೋ. ಇನ್ 2 ಹಾಫ್ ಡಬಲ್ ಕ್ರೋಶೆ ಸ್ಟಿಚ್ ಮಾಡಿದ್ರೆ ಐ ವಿಲ್ ಬಿ ಡನ್ ವಿತ್ ದ ಲಾಸ್ಟ್ ರೋ. ಒಂದ್ಸಲ ಇಡೀ ಪ್ರಾಜೆಕ್ಟ್ ಮಾಡ್ಕೊಂಡ್ಮೇಲೆ ಆ ಪ್ರಾಜೆಕ್ಟನ್ನ ಹೇಗೆ ಕ್ಲೋಸ್ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ನಿಮಗೆ. ಸೊ ಐ ಆಮ್ ಡನ್ ವಿತ್ ಮೈ ಲಾಸ್ಟ್ ಹಾಫ್ ಡಬಲ್ ಕ್ರೋಶೆ. ಒಂದು ಸರಿ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಹುಕ್ನ ಅಲ್ಲೇ ಇಟ್ಕೊಂಡು ಲೆಂದಿ ಸೈಡ್ ಆಫ್ ದ yarn ಇದೆಯಲ್ಲ ಅದನ್ನು ಸಿಸರಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡ್ಕೊಂಡು ಆದಮೇಲೆ ಹುಕ್ಕಲ್ಲಿರೋ ಲೂಪನ್ನ ಹೀಗೆ ಹೊರಗಡೆ ತೊಗೊಬೇಕು. ನಾನು ಬೇರೆ ವಿಡಿಯೋಸ್ ನೋಡಿರೋ ಪ್ರಕಾರ ತುಂಬ ಜನ ಕ್ರೋಶೆಟರ್ಸ್ ಈ ಫ್ರೀ ಎಂಡ್ ಆಫ್ ದ ಥ್ರೆಡ್ನ ಹಾಗೆ ಬಿಟ್ಬಿಡ್ತಾರೆ. ಆದರೆ ಹಾಗೆ ಮಾಡ್ಕೊಳ್ಳೋದ್ರಿಂದ ಕೊನೆ ಸ್ಟಿಚ್ಚು ಲೂಸ್ ಆಗಿಬಿಡುತ್ತೆ. ಹಾಗಾಗಿ ಆ ದಾರನ ಲೂಸ್ ಬಿಡೋ ಬದಲು ಹೀಗೆ ಒಂದು ರೌಂಡ್ ಇಂಡೆಕ್ಸ್ ಫಿಂಗರ್ ಮೇಲೆ ಸುತ್ತಿ ಮಿಡಲ್ ಫಿಂಗರ್ ಸಪೋರ್ಟಿಂದ ಹಿಂದೆ ಇಟ್ಕೊಂಡು ಕ್ರೋಶೆ ಹುಕ್ನ ಲಾಸ್ಟ್ ಸ್ಟಿಚ್ ಒಳಗೆ ಹಾಕಿ ಆ ದಾರನ ಆ ಸ್ಟಿಚ್ ಮುಖಾಂತರ ಹೀಗೆ ಮೇಲ್ ತೊಗೊಬೇಕು. ಮೇಲ್ ತೊಗೊಂಡ್ಮೇಲೆ ಒಂದು ನಾಟ್ನ ಹೀಗೆ ಎಂಡ್ ಆಫ್ ದ ಪ್ರಾಜೆಕ್ಟಲ್ಲಿ ಹಾಕೋಬೇಕು. ಹಿಂಗೆ ಮಾಡ್ಕೊಳ್ಳೋದ್ರಿಂದ ಕೊನೆ ಸ್ಟಿಚ್ ಫರ್ಮ್ ಆಗಿ ಕೂತಿರುತ್ತೆ. ಹಾಗೆ ಥ್ರೆಡ್ ಕೂಡ ಲೂಪ್ಸಿಂದ ಹೊರಗೆ ಬರೋ ಚಾನ್ಸಸ್ ಇರಲ್ಲ. ಇವಾಗ ಆ ಫ್ರೀ ಎಂಡ್ ಆಫ್ ದ ಥ್ರೆಡ್ ಹಾಗೆ ಬಿಟ್ಟರೆ ಪ್ರಾಜೆಕ್ಟ್ ಇನ್ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಅದಕ್ಕೆ ಥ್ರೆಡ್ನ ಕೊನೆ ರೋಗೆ ಹೀಗೆ ಹುಕ್ಕಲ್ಲಿ ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಮರ್ಜ್ ಮಾಡ್ಕೊಂಬಿಡೋಣ. ಆಗ ಪ್ರಾಜೆಕ್ಟು ಕೂಡ ನೀಟಾಗಿರುತ್ತೆ ಆ್ಯಂಡ್ ಇನ್ಕಂಪ್ಲೀಟ್ ಆಗಿ ಕಾಣಿಸಲ್ಲ. ಸ್ಟಾರ್ಟಿಂಗ್ ಪ್ರಾಜೆಕ್ಟಲ್ಲೂ ಕೂಡ ಹಾಗೆ ಫ್ರೀ ಎಂಡ್ ಆಫ್ ದ ಥ್ರೆಡ್ ಇರುತ್ತೆ, ಅದನ್ನು ಕೂಡ ಹೀಗೆ ಮರ್ಜ್ ಮಾಡ್ಕೊಳ್ಳಿ. ಇವಾಗ ಸ್ಕಾರ್ಫ್ 75% ಕಂಪ್ಲೀಟ್ ಆಗಿದೆ. ಈ ಸ್ಕಾರ್ಫ್ ಲುಕ್ನ ಎನ್ಹ್ಯಾನ್ಸ್ ಮಾಡೋದೇ ಟ್ಯಾಸಲ್ಸ್. ಆ ಟ್ಯಾಸಲ್ಸ್ನ ಹೇಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ನಾನು ಟ್ಯಾಸಲ್ಸ್ ಲೆಂತ್ನ 3.1 ಇಂಚಸ್ ಇಟ್ಕೊತಾ ಇದ್ದೀನಿ ಆ್ಯಂಡ್ ಟ್ಯಾಸಲ್ಸ್ ಮಾಡೋಕ್ಕೆ ಈ ನೇಲ್ ಕಟರ್ ಕಿಟ್ನ ಬಳಸ್ಕೊತಾ ಇದ್ದೀನಿ. ಟ್ಯಾಸಲ್ಸ್ ಇಷ್ಟೇ ಲೆಂತ್ ಇರಬೇಕು ಅಂತ ಏನಿಲ್ಲ, ನಿಮ್ಮ ಪ್ರಾಜೆಕ್ಟ್ ಪ್ರಕಾರ ನಿಮ್ಗೆ ಇಷ್ಟ ಆಗೋ ಥರ ಟ್ಯಾಸಲ್ಸ್ ಲೆಂತ್ನ ಇಟ್ಕೊಳ್ಳಿ. ಇವಾಗ ಥ್ರೆಡ್ನ ನಾನು ನೇಲ್ ಕಟರ್ ಕಿಟ್ ಸುತ್ತ ಹೀಗೆ ಸುತ್ಕೊತಾ ಇದ್ದೀನಿ. ನಿಮಗೆ ಜಾಸ್ತಿ ರೌಂಡ್ಸ್ ಇದ್ದಷ್ಟು ಥಿಕ್ನೆಸ್ ಆಫ್ ದ ಟ್ಯಾಸಲ್ಸ್ ಕೂಡ ಜಾಸ್ತಿ ಇರುತ್ತೆ. ನಾನಿಲ್ಲಿ 4 ರೌಂಡ್ಸ್ ಸುತ್ಕೊತಾ ಇದ್ದೀನಿ. ಒಂದ್ಸಲ 4th ರೌಂಡ್ ಕಂಪ್ಲೀಟ್ ಆದಮೇಲೆ ಹೀಗೆ ದಾರನ ಕಿಟ್ಟಿಂದ ಹೊರಗೆ ತೊಗೊತಿದ್ದೀನಿ. ಹೀಗೆ ಹೊರಗೆ ತೊಗೊಂಡ್ಮೇಲೆ
ಒಂದು ಎಂಡನ್ನ ಹೀಗೆ ಗಟ್ಟಿಯಾಗಿ ಇಟ್ಕೊಂಡು ಇನ್ನೊಂದು ಎಂಡನ್ನ ನಾವು ಸಿಸರಲ್ಲಿ ಕಟ್ ಮಾಡ್ಕೊಳ್ಳೋಣ. ಹಾಗೆ ನೀವು ಕಟ್ ಮಾಡ್ಕೊಬೇಕಾದ್ರೆ ಎಡ್ಜಸ್ಸು ಅನ್ಈವನ್ ಆಗಿತ್ತು ಅಂತಂದರೆ ಏನು ಪರವಾಗಿಲ್ಲ, ಆಮೇಲೂ ಕೂಡ ನೀವು ಅದನ್ನು ಟ್ರಿಮ್ ಮಾಡ್ಕೊಬೋದು. ಇವಾಗ ಕಟ್ ಮಾಡ್ಕೊಂಡಾಗಿದೆ, ನೀವು ನೋಡ್ತಿರ್ಬೋದು ನನ್ನ ಟ್ಯಾಸಲ್ಸ್ ಲೆಂತ್ ಕೂಡ ಈವನ್ ಆಗಿಲ್ಲ, ಬಟ್ ದಟ್ಸ್ ಓಕೆ. ಈಗ ಟ್ಯಾಸಲ್ಸ್ನ ಸ್ಕಾರ್ಫ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಸ್ಟಿಚ್ ಮಾರ್ಕರ್ಸ್ ಯೂಸ್ ಮಾಡಿಕೊಂಡು ಈಕ್ವಲ್ ಡಿಸ್ಟೆನ್ಸ್ನ ಹೀಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಸ್ಟಿಚ್ ಮಾರ್ಕರ್ನ ತೆಗೆದು ಆ ಜಾಗಕ್ಕೆ ನಾವು ಟ್ಯಾಸಲ್ಸ್ನ ಹಾಕೋಣ. ಇವಾಗ ಹುಕ್ನ ಸ್ಟಿಚ್ ಮಾರ್ಕರ್ ತೆಗೆದಿದ್ದ ಅದೇ ಜಾಗದಿಂದ ಒಳಗೆ ಹಾಕ್ಕೊಂಡು ಟ್ಯಾಸಲ್ಸ್ ಎಲ್ಲ ಲೂಪ್ನ ಹೀಗೆ ಹುಕ್ ಮೇಲೆ ಹಾಕಿ ಒಂದು ಥ್ರೆಡ್ ಕೂಡ ಮಿಸ್ ಆಗದಿರೋ ಥರ ಹೀಗೆ ಮೇಲೆ ಎಳ್ಕೊಬೇಕು. ಎಳ್ಕೊಂಡಾದ್ಮೇಲೆ ಈ ಥರ ಒಂದು ಲೂಪ್ ಫಾರ್ಮ್ ಆಗಿರುತ್ತೆ. ಆ ಲೂಪ್ನ ಒಂಚೂರು ದೊಡ್ಡ ಮಾಡಿಕೊಂಡು ಫ್ರೀ ಎಂಡ್ ಆಫ್ ದ ಟ್ಯಾಸಲ್ಸ್ ಇದೆಯಲ್ಲ ಅದನ್ನು ಲೂಪಿಂದ ಒಳಗೆ ಹಾಕಿ ಹೀಗೆ ಮೇಲೆ ಎಳ್ಕೊಬೇಕು. ಎಳ್ಕೊಂಡಾದ್ಮೇಲೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಆ್ಯಂಡ್ ದ್ಯಾಟ್ಸ್ ಇಟ್. ದ್ಯಾಟ್ ಈಸ್ ದ ಫಸ್ಟ್ ಟ್ಯಾಸಲ್. ಇವಾಗ ನಾನು ಮಿಕ್ಕಿರೋ 4 ಸ್ಟಿಚ್ ಮಾರ್ಕರ್ಸಿಗೂ ಕೂಡ ಟ್ಯಾಸಲ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ದೇರ್ ಯು ಗೋ. ಒಂದು ಸೈಡಲ್ಲಿ ನಾನು ಟ್ಯಾಸಲ್ಸ್ನ ಅಟ್ಯಾಚ್ ಮಾಡಿದ್ದೀನಿ, ಸೊ ಆ ಸೈಡು ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನೊಂದು ಸೈಡ್ಗೆ ಟ್ಯಾಸಲ್ಸ್ ಅಟ್ಯಾಚ್ ಮಾಡಿಲ್ಲ, ಅದು ತುಂಬ ಪ್ಲೇನ್ ಆಗಿ ಕಾಣಿಸ್ತಾ ಇದೆ. ಅಕಸ್ಮಾತ್ ನೀವು ಸ್ಕಾರ್ಫ್ ಮಾಡಿ ಅದಕ್ಕೆ ಏನಾದರೂ ಟ್ಯಾಸಲ್ಸ್ನ ಅಟ್ಯಾಚ್ ಮಾಡಿಲ್ಲ ಅಂತಂದರೆ ಅದು ತುಂಬ ಬೇಸಿಕ್ ಆಗಿರುತ್ತೆ. ಸೊ ಮೈ ಸಜೆಷನ್ ಇಸ್ ದ್ಯಾಟ್ ಆಲ್ವೇಸ್ ಅಟ್ಯಾಚ್ ಅ ಟ್ಯಾಸಲ್ ಇಫ್ ಯು ಆರ್ ಮೇಕಿಂಗ್ ಅ ಸ್ಕಾರ್ಫ್. And with that, my scarf is complete. Tassels are attached perfectly and the scarf is looking absolutely stunning and can't wait to present this to my husband and see his reaction. ನೀವು ಕೂಡ ಈ ಸ್ಕಾರ್ಫ್ ಮಾಡಿ and present it to your loved ones and surprise them. ನನ್ನ ನೆಕ್ಸ್ಟ್ ವಿಡಿಯೋಲಿ ಈ ಬ್ಯೂಟಿಫುಲ್ ಹಾರ್ಟ್ ಗ್ರಾನಿ ಸ್ಕ್ವೇರ್ ಕಾರ್ಡಿಗನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಫ್ ಯು ಡೋಂಟ್ ವಾಂಟ್ ಟು ಮಿಸ್ ಔಟ್ ಆನ್ ದ್ಯಾಟ್, ಹಿಟ್ ದಟ್ ಬೆಲ್ ಐಕನ್ ಅಂಡ್ ಗೆಟ್ ನೋಟಿಫೈಡ್. ಹಾಗೆ ನಿಮ್ಗೆ ಈ ಸ್ಕಾರ್ಫ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಅಂಡ್ ಶೇರ್, ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಅಂಟಿಲ್ ದಿ ಎಂಡ್.